ಅನೌನ್ಸ್ ಆಯ್ತು ಅಂದ್ರೆ ರಾಜ್ಯದ ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ಸರ್? ಅದಕ್ಕೇನು ಕೆಲವೆಲ್ಲ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ. ಅದನ್ನ ರೈತರಿಗೆ ಅನುಕೂಲ ಆಗಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು. ಆಮೇಲೆ ಯಾರು ಕಾಮಗಾರಿಗಳಿಲ್ಲ ಅಂತೇಳಿ ಗುಳೆ ಹೋಗ್ತಾರಲ್ಲ, ಕೂಲಿ ಮಾಡೋರೆಲ್ಲ ಊರು ಬಿಡ್ತಾರೆ, ಅವರಿಗೆ ಅನುಕೂಲ ಆಗಬೇಕು. ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ತೀರ್ಮಾನಗಳನ್ನು, ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋರು, ನೀವು ಹೊಸ ನಾಯಕತ್ವವನ್ನು ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡಿದ್ರು. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ. ಬರಪೀಡಿತ ಜಿಲ್ಲೆಗಳ ಸಂಬಂಧಪಟ್ಟಂತೆ ಯಾವಾಗ ವರದಿ ಕೊಡ್ತಾರೆ ಸರ್ ಜಿಲ್ಲಾಧಿಕಾರಿ? ಈಗ ನಾವು ಜಿಲ್ಲಾಧಿಕಾರಿಗಳಿಗೆಲ್ಲ ಬರೆದಿದ್ದೇವೆ. ನಾವು ಈಗ ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು, ಅಂದರೆ ಎಲ್ಲ ತಾಲೂಕುಗಳು ಎಲ್ಲಿ ಬರ ಇದೆ ಅನ್ನೋ ಫ್ಯಾಕ್ಚುಯಲ್ಸ್ ಏನಿದೆ ಅನ್ನೋದನ್ನ ಅವರು ಗ್ರೌಂಡ್ ಟ್ರೂತಿಂಗ್ ಮಾಡಿ ಅಂತೇಳಿ ಆದೇಶ ಮಾಡ್ತಾ ಇದ್ದೀವಿ. ಅದಾದ ಮೇಲೆ ಗೊತ್ತಾಗುತ್ತೆ ಯಾವ ತಾಲೂಕು. ಪರಿಹಾರ ಘೋಷಣೆ ಮಾಡಕ್ಕೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಬಿಜೆಪಿ ಆರೋಪ. ನಾವೀಗಾಗಲೇ ನೋಡಿ, ಕುಡಿಯೋ ನೀರಿಗೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. 329 ಕೋಟಿ ರೂಪಾಯಿಯನ್ನ PD ಅಕೌಂಟಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಹಣ ಇಟ್ಟಿದ್ದೇವೆ. ಆಮೇಲೆ 1 ಕೋಟಿ ರೂಪಾಯಿ ಪ್ರತಿಯೊಂದು ತಾಲೂಕಿಗೆ, ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಈ ಬರಕ್ಕೋಸ್ಕರನೇ ಅಂತ ಹೇಳಿ ಪ್ರಕಟಣೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ. ಇದು ಎಲ್ಲ ಹಣ ಇಲ್ಲದೆ ಇದ್ರೆ ಮಾಡೋಕ್ಕಾಗುತ್ತಾ? ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳಿದ್ರೆ ಜವಾಬ್ದಾರಿಯಿಂದ ಹೇಳಬೇಕಾಗುತ್ತೆ ಅವರು. ಬರಗಾಲ ಅನೌನ್ಸ್ ಆಯ್ತು ಅಂದ್ರೆ ರಾಜ್ಯದ ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ಸರ್? ಅದಕ್ಕೇನು ಕೆಲವೆಲ್ಲ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ. ಅದನ್ನ ರೈತರಿಗೆ ಅನುಕೂಲ ಆಗಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು. ಆಮೇಲೆ ಯಾರು ಕಾಮಗಾರಿಗಳಿಲ್ಲ ಅಂತೇಳಿ ಗುಳೆ ಹೋಗ್ತಾರಲ್ಲ, ಕೂಲಿ ಮಾಡೋರೆಲ್ಲ ಊರು ಬಿಡ್ತಾರೆ, ಅವರಿಗೆ ಅನುಕೂಲ ಆಗಬೇಕು. ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ತೀರ್ಮಾನಗಳನ್ನು, ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋರು, ನೀವು ಹೊಸ ನಾಯಕತ್ವವನ್ನು ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡಿದ್ರು. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ. ಬರಪೀಡಿತ ಜಿಲ್ಲೆಗಳ ಸಂಬಂಧಪಟ್ಟಂತೆ ಯಾವಾಗ ವರದಿ ಕೊಡ್ತಾರೆ ಸರ್ ಜಿಲ್ಲಾಧಿಕಾರಿ? ಈಗ ನಾವು ಜಿಲ್ಲಾಧಿಕಾರಿಗಳಿಗೆಲ್ಲ ಬರೆದಿದ್ದೇವೆ. ನಾವು ಈಗ ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು, ಅಂದರೆ ಎಲ್ಲ ತಾಲೂಕುಗಳು ಎಲ್ಲಿ ಬರ ಇದೆ ಅನ್ನೋ ಫ್ಯಾಕ್ಚುಯಲ್ಸ್ ಏನಿದೆ ಅನ್ನೋದನ್ನ ಅವರು ಗ್ರೌಂಡ್ ಟ್ರೂತಿಂಗ್ ಮಾಡಿ ಅಂತೇಳಿ ಆದೇಶ ಮಾಡ್ತಾ ಇದ್ದೀವಿ. ಅದಾದ ಮೇಲೆ ಗೊತ್ತಾಗುತ್ತೆ ಯಾವ ತಾಲೂಕು. ಪರಿಹಾರ ಘೋಷಣೆ ಮಾಡಕ್ಕೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಬಿಜೆಪಿ ಆರೋಪ. ನಾವೀಗಾಗಲೇ ನೋಡಿ, ಕುಡಿಯೋ ನೀರಿಗೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. 329 ಕೋಟಿ ರೂಪಾಯಿಯನ್ನ PD ಅಕೌಂಟಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಹಣ ಇಟ್ಟಿದ್ದೇವೆ. ಆಮೇಲೆ 1 ಕೋಟಿ ರೂಪಾಯಿ ಪ್ರತಿಯೊಂದು ತಾಲೂಕಿಗೆ, ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಈ ಬರಕ್ಕೋಸ್ಕರನೇ ಅಂತ ಹೇಳಿ ಪ್ರಕಟಣೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ. ಇದು ಎಲ್ಲ ಹಣ ಇಲ್ಲದೆ ಇದ್ರೆ ಮಾಡೋಕ್ಕಾಗುತ್ತಾ? ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳಿದ್ರೆ ಜವಾಬ್ದಾರಿಯಿಂದ ಹೇಳಬೇಕಾಗುತ್ತೆ ಅವರು.